ನಾನು ಅಂತ ಇದ್ದೆ, ಕಂಡ್ರೆ ನನಗೆ ಸಮಾಜದ ಹಿರಿಯರಾದಂಥ ಯಡಿಯೂರಪ್ಪ ಸಾಹೇಬರು ಮಾತನಾಡಿದ ಮೇಲೆ ನಾನೇನು ಮಾತನಾಡಲಿ ಅನ್ನೋ ಬೇಡ, ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಅಂದೆ. ಅದಕ್ಕೆ ಇರಲಿ ಮಾತಾಡಿ 2 ನಿಮಿಷ ಅಂತ ಹೇಳಿ ನಾನು ಬಂದ ತಕ್ಷಣ ಶಿವಶಂಕರಪ್ಪ ಸಾಹೇಬರು ನಿನ್ನೆ ಮತ್ತು ಇವತ್ತು ಈ ಸಭೆಯ ನಡವಳಿಕೆಗಳು, ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದ್ದಾವೋ, ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಸೂಕ್ಷ್ಮವಾಗಿ ಯಡಿಯೂರಪ್ಪ ಸಾಹೇಬರ ಭಾಷಣವನ್ನು ಕೇಳ್ತಾ ಇದ್ದೆ. ಬಹಳ ಅರ್ಥಗರ್ಭಿತವಾಗಿ ಮಾತನಾಡೋದು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಮೇಲು ಕೀಳು, ಅಂಥ ಜಾತಿ ಇಂಥ ಜಾತಿ ಅನ್ನುವಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ದಾರಿಯನ್ನ ತೋರಿಸ್ಕೊಟ್ಟಂತ ಅನ್ನ ಬಸವಣ್ಣ ಈ ಸಮಾಜವನ್ನ, ವೀರಶೈವ ಲಿಂಗಾಯತ ಸಮಾಜವನ್ನ ಹುಟ್ಟಾಕಿದ್ರು. ಅಂತ ಸಮಾಜದ ಹೆಮ್ಮೆಯ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ನಾವು 12ನೇ ಶತಮಾನದಲ್ಲಿನೇ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿ, ಅನುಭವ ಮಂಟಪವನ್ನ ರಚನೆ ಮಾಡಿ, ಯಾವುದೇ ಜಾತಿ ಇಲ್ಲ, ಹೆಣ್ಣು ಗಂಡು ಅನ್ನುವಂತ ಕೀಳರಮೆ ಇಲ್ಲ, ಬಡವ ಬಲ್ಲಿಗ ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ಸಮಾನವಾದಂತ ಪಾಲು ಅಂತ ಹೇಳಿ ಅವತ್ತು ಸಂದೇಶವನ್ನ ಸಾರಿದ ಸಮಾಜ ಯಾವುದಾದ್ರೂ ಇದ್ರೆ ಹೆಮ್ಮೆಯಿಂದ ಹೇಳಿ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ. ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ. 10-15 ಸಮಾಜಗಳನ್ನ ಸೇರಿಸಿಕೊಂಡು ಎಲ್ಲರೂ ನಾವು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬರು. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಗಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನು ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗಲೇಬೇಕು. ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದ್ರೆ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವಂತ ವೀರಶೈವ ಲಿಂಗಾಯತ ಸಮಾಜದವರು ಅಂದು ಹಿಂದೂ ಇಂದು ಮುಂದೆ ಕೂಡ ಬೇರೆ ಜಾತಿಯವರನ್ನ ದ್ವೇಷಿಸುವುದಿಲ್ಲ, ಬೇರೆ ಜಾತಿಯವರನ್ನ ಪ್ರೀತಿಸುತ್ತೆ ಅನ್ನುವಂತ ಸಂದೇಶವನ್ನ ತೆಗೆದುಕೊಂಡು ನಾವೆಲ್ಲರೂ ಒಳಪಂಗಡದವರು ಒಂದಾಗಬೇಕು. ಶಾಮನೂರು ಶಿವಶಂಕರಪ್ಪಜಿ ಅವತ್ತಿದ್ರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಮಾಜ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಹುರಿದುಂಬಿಸ್ತಾ ಇದ್ದಾರೆ. ಬಂಧುಗಳೇ, ಅನೇಕ ವಿಚಾರಗಳಿದಾವೆ, ಮಾತನಾಡಬೇಕು. ಆದರೆ ಇವತ್ತು ನಾನು ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಒಂದೇ ಒಂದು ಸಂದೇಶವನ್ನ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜ ಒಂದಾಗಿದ್ರೇನೆ ನಮಗೆ ಎಲ್ಲ ರೀತಿಯಿಂದ ನ್ಯಾಯ ನಮಗೆ ಸಿಗೋಕೆ ಸಾಧ್ಯ. ನಾವೆಲ್ಲ ಇದು ಆ ಒಳಪಂಗಡ ಈ ಒಳಪಂಗಡ ಅಂತಂದ್ರೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ಒಂದಾಗಿ ಏನು ಈ ನಿರ್ಣಯಗಳನ್ನ ಇವತ್ತು ಮಂಡಿಸಿದ್ದಾರೆ, ಇದರ ಜೊತೆಯಲ್ಲಿ ನಮ್ಮ ಸಮಾಜವನ್ನ ಕಟ್ಟೋಣ, ನಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ಸನ್ನ ಕಂಡಂತ ಈ ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.